ದರ್ಶನ್ ತರ ಶುದ್ಧ ಗ್ರಹ ಇದ್ದಂಗೆ. ಇವನು ಕರ್ನಾಟಕದಲ್ಲಿ ಇರಕ್ಕಂತೂ ಲಾಯಕ್ ಇಲ್ಲ ಬಿಡಿ. ನೋಡಿ ಅಲ್ಲಿ ಕೈ ತೋರ್ಸೋದು. ಏನ್ರಿ ಫ್ಯಾನ್ಸ್, ನಿಮ್ ಬಾಸು ಇದೇನಾ? ಹಿಂಗೇನಾ? ಇದೇ ತರನ ಮಾಡೋದು? ನೋಡ್ರಿ, ಈ ಮೀಡಿಯಾ ಅವರು ಕಂತ್ರಿ ಅವರು ಆಚೆ ಇದ್ದವಾಗ ಅವ್ರದ್ದು ಏನು ಕಿತ್ಕೊಳಕ್ಕಾಗಿಲ್ಲ. ಇವಾಗ ಏನ್ರಿ ಮೀಡಿಯಾ, ನಿಮ್ಮ ಮೀಡಿಯಾ ನನ್ ಚಾಟಿದ್ ಸಮಾನ. ಅವ್ರು ಒಳಗಡೆ ಇದ್ದಾರಂತ ಅವ್ರ ಬಗ್ಗೆ ಏನೇನೋ ಹೇಳ್ತಾ ಇರೋದು. ಇದಕ್ಕೆ ಅವ್ರಿಗೆ ಶತ್ರು ಜಾಸ್ತಿ ಅಂದರೆ ಶತ್ರು ಮೀಡಿಯಾರೇ ಇರೋದು. ಕಂತ್ರಿ ಮೀಡಿಯಾ ಇವರೇ ಜಾಸ್ತಿ ಶತ್ರು ಆಗಿರೋದು. ಇವತ್ತು ಜೈಲಿನಲ್ಲಿ ಕುತ್ಕೊಂಡು ಅಯ್ಯೋ ಸ್ವಾಮಿ ನಾನು ಕೊಲೆ ಮಾಡಿಲ್ಲ, ನಾನು ಯಾರನ್ನೂ ಹೊಡೆದಿಲ್ಲ, ನನ್ನ ಬಿಟ್ಟು ಬಿಡಿ ಅಂತ ಹೇಳಿ ಕೈ ಕಟ್ಕೊಂಡು ಗೊಳೋ ಅಂತ ಹೇಳ್ತಿರುವಂತ ದರ್ಶನ್ ಒಂದಿದ್ರೆ 10 ಸೇರಿಸಿ ಹೇಳ್ತೀರಾ. ಅವ್ರು ಆಚೆ ಇರೋವಾಗ ಏನು ಕಿತ್ಕೊಳಕ್ಕಾಗಿಲ್ಲ. ಅವ್ರು ಚಾಲೆಂಜ್ ಮಾಡಿದ್ರು, ಅವ್ರು ಒಳಗಡೆ ಹೋಗ್ಮೇಲೆ ಹೊಗಳ್ತಾ ಇದ್ದೀರಾ. ಹೊಗಳಿ ಮೀಡಿಯಾ ನನ್ಗೆ ಮೀಡಿಯಾ ನನ್ ಚಾಟಿದ್ ಸಮಾನ. ಏನ್ರಿ ಕಿತ್ಕೊಳ್ತೀರ ಅನ್ನೋದು? ನಾನು ಬೇರೆ ಯಾವ್ದೇ ಲೌಡೆ ಕೇಬಲ್ ಹೀರೋಗಳ ತರ ಎಲ್ಲ ಸ್ವಾಮಿ. ಆಚೆ ಬರ್ತಾರಲ್ಲ ಅವಾಗ ಈ ಥರನೇ ಬೊಗಳು ತೋರಿಸಿ ನೋಡೋಣ. ದಮ್ಮಿದ್ರೆ ಬೊಗಳ್ರಿ. ಅವಾಗ ಡಿ ಬಾಸ್ ಏನಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆಲ್ಲ. ಚಾಲೆಂಜಿಂಗ್ ಸ್ಟಾರ್ ಅನ್ನು ಕೇಡ್ ಬೇರೆ ಪಟ್ಟ ಬೇರೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತೆ, ಚಾಲೆಂಜಿಂಗ್ ಸ್ಟಾರ್ ಅಂತೆ, ಇಂತ ಅಭಿಮಾನಿಗಳ ಪ್ರೀತಿಯ ಒಡೆಯ ಅಂತೆ. ನಮ್ಮನ್ ಜಲ್ಗಾರ ಕೈಲಿ ಕೇಸ್ಬಿಡ್ತೀನಿ. ನಿನ್ನಾಗ್ಲಿ ನಿಮ್ಮ ಅಮ್ಮನಾಗ್ಲಿ, ನಿಮ್ಮ ಅಮ್ಮನ್ ಜಾತಿ ನಾಯಕ್ ಕ್ಯಾಬ್ ಹೊಸಡಿ ಮುಂಡೆ, ನಿಮ್ಮ ಅಮ್ಮನ್ ಜಾತಿ ನಾಯಕ್ ಕ್ಯಾಬ್ ಹೊಸಡಿ ಮುಂಡೆ.